ಸಾರ್ ನೀವು ಮದುಮಗ ಸಾರ್, ಹಾಗೆಲ್ಲ ಆಚೆ ಕಡೆ ಬರಬಾರ್ದು ಸಾರ್, ಕಣ್ ಬಿದ್ಬಿಡುತ್ತೆ. ನೀವು ಸರ್ಪ್ರೈಸ್ ಎಂಟ್ರಿ ಕೊಡ್ಬೇಕು ಸಾರ್, ಹೀರೋ ಹೀರೋ ತರ ಬರ್ಬೇಕು. ಮದುಮಗ ಅವರು ತೇಜಸ್, ನಾನ್ ಕರ್ಣ. ಅದು ಅವರಿಗೆ ಸಾರ್, ಆದ್ರೆ ನಮಗೆ ನೀವು ಸಾಕ್ಷಾತ್ ಮದುಮಗ ತರನೇ ಕಾಣ್ತಾ ಇದ್ದೀರಾ ಸಾರ್. ಸಾರ್ ದೃಷ್ಟಿ ತಾಕ್ಬಿಡುತ್ತೆ, ದೃಷ್ಟಿ ತಾಕ್ಸ್ಕೊಂಡ್ಬಿಡಿ ಸಾರ್, ಮತ್ತೆ ನಾನು ತಗೊಂಡ್ಬಿಡ್ತೀನಿ. ಸಾರ್ ಒಂದ್ಸಲ ಹಿಂಗನ್ನಿ ಸಾರ್, ಸ್ವರ್ಗ ತೋರ್ಸ್ಬಿಡ್ತೀನಿ. ಅಂದ್ರೆ ಆ ಸ್ವರ್ಗನ ದರಗಿಳಿಯ ತರ ಮಾಡ್ಬಿಡ್ತೀನಿ ಸಾರ್. ಮದುವೆ ಆ ತರ ಅರೇಂಜ್ ಮಾಡ್ಕೊಡ್ತೀನಿ ನಾನು. ಮೊದಲು ಇಲ್ಲಿ ಶುರು ಆಗ್ತಿದೆ, ಅದನ್ನ ನೀಟಾಗಿ ಮುಗಿಸ್ಕೊಳ್ಳಿ. ಸ್ಟೇಜ್ ಮೇಲೆ 9 ತಟ್ಟೆ ಇಡಬೇಕು, ಅದನ್ನ ಮರಿಬೇಡಿ. 9 ಐಟಮ್, ಅದೇ ಫ್ರೂಟ್ಸು, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಸ್ವೀಟ್ಸು ಇತ್ಯಾದಿ 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 ಅಲ್ವಾ ಸರ್? ನೀವು ಕಣ್ಣು ಮುಚ್ಚಿ ಕಣ್ಣು ತೆಗೀರಿ ಸರ್, ಅಲ್ಲಿ ರೆಡಿ ಇರುತ್ತೆ. ಏ ಮಹೇಶ, ದಟ್ ಇಸ್ ಪಾಂಡು. ಚೆನ್ನಾಗಿ ಮಾತಾಡ್ತೀರಿ ನೀವು. ಅಲ್ವಾ ಸರ್? ಅಲ್ವಾ ಸರ್? ಮನೇಲಿ ಹೆಂಡತಿ ಯಾವಾಗ್ಲೂ ಬೈತಾ ಇರ್ತಾರ ಸರ್, ಏನ್ರಿ ಬಾಯಿ ಮುಚ್ಕೊಂಡಿರೋದಿಲ್ಲ, ನೀವು ಬಾಯಿ ತೆಕ್ಕೊಂಡಿರ್ತೀರಾ ಅಂತ. ಅದಕ್ಕೆ ನಾನು ಇಂಥ ಕಡೆ ಬಂದ್ಬಿಟ್ಟು ತೆಗೆದು ಬಾಯಿನ ಮುಚ್ಚೋದೇ ಇಲ್ಲ ಸರ್. ಓ ಸಾರಿ, ನೀವು ಇಲ್ಲಿದ್ದೀರಾ? ಜ್ಯೂಸ್ ಕೊಡಿ. ನೋಡಿ ಸರ್, ಹುಡುಗಿ ತಂಗಿ ಅಲ್ವಾ? ನಿಧಿ, ನಿಮ್ದೆ ಹೋಗಿ ಮದುವೆ, ಅದಕ್ಕೆಲ್ಲ ಅರೇಂಜ್ಮೆಂಟ್ ಅಂತ ಇರುತ್ತೆ. ಜ್ಯೂಸ್ ಕೊಟ್ಟಾಯ್ತಲ್ವಾ? ಹಲೋ ಹಲೋ ಅನ್ನಕ್ಕೆ 10 ಸಲ ಫೋನ್ ಮಾಡ್ಬೇಕಾ ನಿಮ್ಗೆ? ನೀನ್ ಫೋನ್ ಮಾಡ್ದಾಗೆಲ್ಲ ರಿಸೀವ್ ಮಾಡಕ್ಕೆ ನಾನ್ ನಿನ್ ಮನೆ ಆಳಲ್ಲ. ಆಳು ಅರ್ಸ ಅನ್ನೋದೆಲ್ಲ ನಿಮ್ ಮನೆ ಲೆಕ್ಕಾಚಾರ. ಆದ್ರೆ ನನಗೆ ಗೊತ್ತಿರೋದೊಂದೇ, ದುಡ್ಡಿನ ಲೆಕ್ಕಾಚಾರ. ಯಾವ ದುಡ್ಡು? 30 ವರ್ಷದಿಂದ ತಿಂಗಳು ಕೊಟ್ಟಿಲ್ವಾ? ಲಾಸ್ಟ್ ಟೈಮ್ ಈ ವಿಷಯ ಮುಗ್ಸಕ್ಕೆ ಚೆಕ್ ಕೊಟ್ಟಾಗಿದೆ. ಇನ್ನು ನನಗೆ ಫೋನ್ ಮಾಡಿದ್ರೆ ನಿನ್ ವಿಷಯ ಮುಗಿಸ್ಬೇಕಾಗತ್ತೆ. ಓಹೋ, ಚೆಕ್ ಕೊಟ್ಟು ಚೆಕ್ ಬೆಟ್ ಮಾಡ್ಬೋದು ಅನ್ಕೊಂಡ್ರಾ? 30 ವರ್ಷಕ್ಕೆ ಮುಗಿಯ ಋಣ ಕೆಟ್ಟಾಯ್ತಾ? ಛೇ, ನಿಮ್ಮ ಹೆಸರು, ನಿಮ್ಮ ಉಸಿರು, ನಿಮ್ಮ ವಂಶ ಕಂಡ್ಕೊಂಡಿರೋ ಋಣ, ಇದನ್ನೆಲ್ಲ ನಾನು ಬಿಡೋಕ್ಕಾಗತ್ತಾ? ಅಂದ್ರೆ ಮತ್ತೆ ನೀನ್ ಕೇಳೋ ಅಷ್ಟು ದುಡ್ಡು ಕಳಿಸ್ಬೇಕಾ? ಕಳಿಸ್ಲೇಬೇಕು. ಕಳಿಸ್ಲಿಲ್ಲ ಅಂದ್ರೆ ಆಗ್ಲೂ ತಗೊಳ್ತೀನಿ, ಆದ್ರೆ ಕರುಣ ನನ್ನ. ಶಟ್ ಅಪ್! ಅವನ ಹತ್ರ ಒಂದೇ ಒಂದ್ ಮಾತಾಡಿದ್ರೆ ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನನ್ನ ಹುಟ್ಲಿಲ್ಲ ಅನ್ಸಕ್ಕಿಂತ ಮೊದಲು ನಾನೇ ಕರ್ಣ ಹೇಗೆ ಹುಟ್ಟ ಅಂತ ಸತ್ಯ ಹೇಳಿದ್ರೆ ಅಮೌಂಟ್ ಎಷ್ಟು ಅಂತ ಕಳಿಸ್ತೀನಿ, ಬೇಗ ಬರ್ಲಿ. ಬುದ್ಧಿವಂತೆ ಕಣೆ ನೀನು. ನನ್ನ ಮೊಮ್ಮಗ ಅಂದ್ರೆ ಸುಮ್ನೆನಾ? ವಿದ್ಯಾವಂತ, ಗುಣವಂತ, ರೂಪವಂತ ಅಂತ ಮದ್ವೆನ ನಾವು ಹೇಗ್ ಮಾಡ್ಬೇಕು? ಧಾಮ್ ಧೂಮ್ ಅಂತ ಮಾಡ್ಬೇಕು. ಮದ್ವೆ ಮಂಟಪದಲ್ಲಿ ಹೆಣ್ಣು ಗಂಡು ಕೂತಿದ್ರೆ ಒಳ್ಳೆ ರಾಜ ರಾಣಿ ತರ ಕಾಣ್ಬೇಕು. ಮದ್ವೆಗೆ ಬಂದವರು ಊಟ ಮಾಡ್ಕೊಂಡು ಹೋಗಿ ಎಷ್ಟೇ ಕೈ ತೊಳೆದ್ರು ಘಮ ಮಾತ್ರ ಹೋಗಿರ್ಬಾರ್ದು. ಅಷ್ಟು ವೆರೈಟೀಸ್ ಅಡಿಗೆ ಮಾಡ್ಸೋಣ. ಆಮೇಲೆ ನಮ್ ಕಾಲದಲ್ಲಿ 8 ದಿನ ಮದ್ವೆ ಮಾಡೋರು, ನಾವು ಹಾಗೆ ಮಾಡಂಗವಾ? ಏನಂತೀರಾ? ಕರ್ಣ ಸರ್ಗೆ ಹುಡುಗಿ ಸಿಕ್ಕಿದ್ರಾ? ಓ ನೀವಾ? ನಾನ್ ಗಾಬರಿ ಬಿದ್ಬಿಟ್ಟೆ. ನೀವ್ಯಾಕೋ ಟೆನ್ಷನ್ ಅಲ್ಲಿ ಇರೋ ತರ ಇದೆ. ನಮ್ಮಣ್ಣಂಗ್ ಹುಡುಗಿ ಸಿಟ್ಟಾದ್ರೆ ನೀವ್ಯಾಕೆ ಗಾಬರಿ ಬೀಳ್ಬೇಕು? ಗಾಬ್ರಿನಾ? ನಾನ್ ಯಾಕೆ ಗಾಬರಿ ಆಗ್ಲಿ? ನಮ್ ಕರ್ಣ ಸರ್ ಮದ್ವೆ ಬಗ್ಗೆ ಮಾತಾಡ್ತಿದ್ರಲ್ವಾ, ಅದಕ್ಕೆ ತಿಳ್ಕೊಳ್ಳೋಣ ಅಂತ ಬಂದೆ. ನಿಜವಾಗ್ಲೂ ಹುಡುಗಿ ಸಿಕ್ಕದ್ಲಾ? ನಮ್ಮ ಅಣ್ಣಂಗ್ ಮದ್ವೆ ಅಂದ್ರೆ ಹುಡುಗಿರ್ ಸಿಗದೆ ಇರ್ತಾರಾ?
ನಮ್ಮ ಮನೆಯವ್ರು ಆಲ್ರೆಡಿ ನೋಡಿರ್ಬೇಕು ಅನ್ಸುತ್ತೆ. ಅದು ಚಿಕ್ಕವರಿದ್ದಾಗ್ಲೇ ಹಳ್ಳಿಲಿ ಅಜ್ಜಿ ಮಾತ್ ಕೊಟ್ಟಿದ್ರಂತೆ, ಕರ್ಣಂಗೆ ಆ ಹುಡ್ಗಿನೇ ತರೋದು ಅಂತ. ಅವಳು ಎಲ್ರಿಗೂ ಇಷ್ಟ ಆಗೋ ತರ ಇದ್ದಾಳಂತೆ. ಕೃಷ್ಣ ಕೃಷ್ಣ, ಚೈಲ್ಡ್ ಮ್ಯಾರೇಜ್ ಎಲ್ಲ ಆಗಿದ್ಯಾ? ಯಾರಿರ್ಬೋದು ಅವಳು? ಅಲ್ಲ, ಚಿಕ್ಕ ಮಕ್ಳಿದ್ದಾಗ ಮದುವೆ ಬಗ್ಗೆ ಡಿಸೈಡ್ ಮಾಡೋದು ತಪ್ಪು ತಾನೆ? ರಾಧಿಕಾ, ಮದುವೆ ವಿಷಯದಲ್ಲಿ ತಮಾಷೆಗೂ ಸುಳ್ಳು ಹೇಳ್ಬಾರ್ದು. ಸುಳ್ಳ? ಹಾಗಾದ್ರೆ ಇನ್ನು ಹುಡುಗಿ ಸಿಕ್ಕಿಲ್ಲ? ನಮ್ ಕರ್ಣನ ಕೈ ಹಿಡಿಯೋ ಹುಡುಗಿ ಎಲ್ಲಿದ್ದಾಳೋ ಏನೋ. ಒಂದ್ ನಿಮಿಷ. ಕರ್ಣ ಸರ್ ಮದ್ವೆ ಆಗೋ ಹುಡುಗಿ ಹೇಗಿರ್ಬೇಕು ಅಂತ ಹೇಳಿ, ಅವ್ರನ್ನ ಹುಡ್ಕೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಹೌದಾ? ಹೇಳ್ತೀನಿ, ಬರ್ಕೊ. ಹಾ. ನಮ್ ಕರ್ಣ ತುಂಬಾ ಬುದ್ಧಿವಂತ, ವಿದ್ಯಾವಂತ, ಗುಣವಂತ, ಸಂಸ್ಕಾರವಂತ. ಇದಿಷ್ಟು ಗುಣ ಆ ಹುಡುಗಿಲಿರ್ಬೇಕು. ಅಬ್ಬಾ, ನನ್ ಡಿಸ್ಟಿಂಕ್ಷನ್ ಅಲ್ದೇ ಇದ್ರು ಪಕ್ಕ ಫಸ್ಟ್ ಕ್ಲಾಸ್ ಅಂತೂ ಇದೀನಿ. ನಮ್ ಕರ್ಣ ಸೂರ್ಯ ಆದ್ರೆ ಬರೋ ಹುಡುಗಿ ಸೂರ್ಯನ್ ಸುತ್ತೋ ಭೂಮಿ ತರ ಇರ್ಬೇಕು. ನಾನು ಆಲ್ರೆಡಿ ಸುತ್ತೋಕ್ ಶುರು ಮಾಡಿದ್ದೀನಲ್ಲ. ನನ್ ಮಗನ್ ಥರಾನೇ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ನನ್ ಸೊಸೆ. ನಂತರನ ಅಣ್ಣ ನನ್ಗೆ ಯಾವತ್ತೂ ಬೈದಿಲ್ಲ, ಅದ್ಕೇನು ನನಗ್ ಬೈಬಾರ್ದು. ಆ ತರ ಒಳ್ಳೆ ಮನ್ಸಿರೋಳಾಗಿರ್ಬೇಕು. ಅಷ್ಟೇ ತಾನೇ, ನಿನಗೋಸ್ಕರ ನನ್ ಕೋಪನೇ ಮಾಡ್ಕೊಳಲ್ಲ ಬಿಡು. ಮತ್ತೆ ಇನ್ನೇನೇನು? ಇಷ್ಟರಲ್ಲೂ ಅವಳು ಟಿಕ್ ಆದ್ರೆ ಬರೋ ಮುಹೂರ್ತದಲ್ಲೇ ಮದ್ವೆ ಫಿಕ್ಸ್.